ಸ್ನೇಹಿತರೆ, ರೇಣುಕಾ ಸ್ವಾಮಿಯ ಕೊಲೆಯ ನಂತರ ಯಾರ ಬಾಯಲ್ಲಿ ನೋಡಿದ್ರು ದರ್ಶನ್ ಪವಿತ್ರ ಗೌಡರದ್ದೇ ಮಾತು. ಹಾಗಾದ್ರೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಹಾಗೆ ಪ್ರೇಯಸಿ ಪವಿತ್ರ ಗೌಡರಲ್ಲಿ ಯಾರು ಬೆಸ್ಟ್ ಎನ್ನುವುದನ್ನ ತಿಳಿಯೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಪಡೆಯಬಹುದು. ಪವಿತ್ರ ಗೌಡ ಹಾಗೆ ವಿಜಯಲಕ್ಷ್ಮಿ ಅವರ ಹಿನ್ನೆಲೆಯನ್ನ ನೋಡೋದಾದ್ರೆ, ವಿಜಯಲಕ್ಷ್ಮಿ ಮದ್ರಾಸ್ನಲ್ಲಿ 1986 ನವೆಂಬರ್ 11ರಲ್ಲಿ ಜನಿಸಿದ್ದಾರೆ. ಇವರ ತಂದೆ ಅನಂತಶಯನಂ ನಾಯ್ಡು, ತಾಯಿ ಸುಮತಿ. ವಿಜಯಲಕ್ಷ್ಮಿ ಓದಿನಲ್ಲಿ ಮುಂದಿದ್ದು ಇಂಜಿನಿಯರಿಂಗ್ ಪದವಿಯನ್ನ ಪಡೆದುಕೊಂಡಿದ್ದಾರೆ. ಅದೇ ರೀತಿ ಪವಿತ್ರ ಗೌಡ 1991 ಜನವರಿ 7ರಂದು ಬೆಂಗಳೂರಿನ ತಲಗಟ್ಟಾಪುರದಲ್ಲಿ ಜನಿಸಿದ್ರು. ವಿಜಯಲಕ್ಷ್ಮಿ ಅವರ ಕುಟುಂಬ ಆರ್ಥಿಕವಾಗಿ ಅನುಕೂಲಸ್ಥ ಕುಟುಂಬವಾಗಿತ್ತು. ಆದ್ರೆ ಪವಿತ್ರ ಗೌಡರದ್ದು ಮಧ್ಯವರ್ಗದ ಕುಟುಂಬವಾಗಿತ್ತು. ತಂದೆ ತಾಯಿ ಸಣ್ಣದೊಂದು ಅಂಗಡಿಯನ್ನ ಇಟ್ಟುಕೊಂಡಿದ್ರು. ಹಾಗಾಗಿ ಪವಿತ್ರ ಗೌಡ ಕಾಲೇಜು ಶಿಕ್ಷಣವನ್ನ ಪಡೆದುಕೊಂಡ್ರು. ವಯಸ್ಸಿನಲ್ಲಿ ಯಾರು ದೊಡ್ಡವರು ಎನ್ನುವುದನ್ನ ನೋಡೋದಾದ್ರೆ, ವಿಜಯಲಕ್ಷ್ಮಿ ಅವರಿಗೆ 40 ವರ್ಷ ವಯಸ್ಸಾಗಿದೆ. ಪವಿತ್ರ ಗೌಡರವರಿಗೆ 33 ವರ್ಷ ವಯಸ್ಸಾಗಿದೆ. ಅಂದ್ರೆ ವಿಜಯಲಕ್ಷ್ಮಿಗಿಂತ ಪವಿತ್ರ ಗೌಡ 7 ವರ್ಷ ಚಿಕ್ಕವರು. ಇನ್ನು ದರ್ಶನ್ಗೆ ಈಗ 47 ವರ್ಷ ವಯಸ್ಸಾಗಿದೆ. ಪವಿತ್ರ ಗೌಡಗಿಂತ ದರ್ಶನ್ 14 ವರ್ಷ ದೊಡ್ಡವರು. ಇನ್ನು ವೃತ್ತಿಯ ಬಗ್ಗೆ ನೋಡೋದಾದ್ರೆ, ವಿಜಯಲಕ್ಷ್ಮಿ ಇಂಜಿನಿಯರಿಂಗ್ ಪಡೆದ ಬಳಿಕ ಕೆಲಸಕ್ಕೆ ಸೇರಿಕೊಂಡ್ರು. ದೂರದರ್ಶನದಲ್ಲಿ ಹಲವಾರು ಚಾನೆಲ್ಗಳಲ್ಲಿ ಆಂಕರ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ಹಲವಾರು ಬಿಸಿನೆಸ್ಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ವಿಜಯಲಕ್ಷ್ಮಿ ಹಲವಾರು ಅವಾರ್ಡ್ಗಳನ್ನ ಕೂಡ ಪಡೆದುಕೊಂಡಿದ್ದಾರೆ. ಪವಿತ್ರ ಗೌಡ ಮೊದಲು ಮಾಡೆಲಿಂಗ್ ಮಾಡಿಕೊಂಡಿದ್ರು. ನಂತರದಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟು ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಗಮ್ಯ, ಛತ್ರಿಗಳು ಸಾರ್ ಛತ್ರಿಗಳು, ಸಾಗುವ ದಾರಿಯಲ್ಲಿ ಎನ್ನುವಂತಹ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಆದರೆ ಈ ಸಿನಿಮಾಗಳಲ್ಲಿ ಅಷ್ಟೊಂದು ಯಶಸ್ಸು ಕಾಣಲಿಲ್ಲ. ಪ್ರೀತಿಯ ಕಿತಾಬು ಎನ್ನುವ ಚಿತ್ರ ಇವರಿಗೆ ಚಿಕ್ಕ ಮಟ್ಟಿನ ಯಶಸ್ಸನ್ನು ತಂದುಕೊಟ್ಟಿತು. ಸಿನಿಮಾದಲ್ಲಿ ಅಷ್ಟೊಂದು ಯಶಸ್ಸು ಕಾಣದೇ ಇದ್ದರೂ ಸಿನಿಮಾ ರಂಗದ ಹಲವಾರು ವ್ಯಕ್ತಿಗಳು ಪರಿಚಯವಾದರು. ಈಗ ಇವರು ರೆಡ್ ಕಾರ್ಪೆಟ್ ಎನ್ನುವ ಹೆಸರಿನಲ್ಲಿ ಫ್ಯಾಷನ್ ಬೋಟಿಂಗ್ ಕೂಡ ನಡೆಸುತ್ತಿದ್ದಾರೆ. ಸ್ಯಾಂಡಲ್ವುಡ್ ನ ಖ್ಯಾತ ನಟಿಯರಿಗೆ ಫ್ಯಾನ್ಸಿ ಡ್ರೆಸ್ ನ ಪವಿತ್ರ ಗೌಡ ಅವರು ಪೂರೈಸುತ್ತಿದ್ದಾರೆ. ಇನ್ನು ಪ್ರೀತಿಯ ವಿಚಾರಕ್ಕೆ ಬಂದ್ರೆ, ವಿಜಯಲಕ್ಷ್ಮಿ ಉದಯ ಟಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ದರ್ಶನ್ ಅವರ ಪರಿಚಯವಾಯಿತು. ವಿಜಯಲಕ್ಷ್ಮಿ ಅವರ ಹಿಂದೆ ಬಿದ್ದ ದರ್ಶನ್ ಪ್ರೀತಿಸುವಂತೆ ಒತ್ತಾಯಿಸಿದ್ರು. ನಂತರ ವಿಜಯಲಕ್ಷ್ಮಿ ದರ್ಶನ್ ಪ್ರೀತಿಯನ್ನ ಒಪ್ಪಿಕೊಂಡ್ರು. ಆಗಿನ್ನೂ ದರ್ಶನ್ ಸ್ಟಾರ್ ಆಗಿರಲಿಲ್ಲ. 2000ನೇ ಇಸ್ವಿಯಲ್ಲಿ ದರ್ಶನ್ರ ಮೆಜೆಸ್ಟಿಕ್ ಸಿನಿಮಾ ಸೂಪರ್ ಹಿಟ್ ಆಯಿತು. 2003ರಲ್ಲಿ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಮದುವೆಯಾದರು. ಮತ್ತೊಂದೆಡೆ ಬೆಂಗಳೂರಿನಲ್ಲಿ ವಾಸವಿದ್ದ ಪವಿತ್ರ ಗೌಡರ ಏರಿಯಾದಲ್ಲಿಯೇ ಸಂಜಯ್ ಸಿಂಗ್ ಎನ್ನುವರು ವಾಸವಿದ್ರು. IT ಉದ್ಯೋಗಿಯಾಗಿದ್ದ ಸಂಜಯ್ ಸಿಂಗ್ ಮೇಲೆ ಪವಿತ್ರ ಗೌಡರವರಿಗೆ ಪ್ರೀತಿಯಾಯಿತು. ಆಗಿನ್ನೂ ಪವಿತ್ರ ಗೌಡ ಕಾಲೇಜ್ಗೆ ಹೋಗ್ತಿದ್ರು. ನಂತರ ಯಾವಾಗ ಪವಿತ್ರ ಗೌಡರವರಿಗೆ 18 ವರ್ಷ ತುಂಬಿತೋ ಆಗ ಪವಿತ್ರ ಸಂಜಯ್ರೊಂದಿಗೆ ವಿವಾಹ ಮಾಡಿಕೊಂಡ್ರು. ಇನ್ನು ವಿಜಯಲಕ್ಷ್ಮಿ ಹಾಗೆ ಪವಿತ್ರ ಗೌಡರವರ ದಾಂಪತ್ಯದ ಬಗ್ಗೆ ಹೇಳೋದಾದ್ರೆ, ವಿಜಯಲಕ್ಷ್ಮಿ ದರ್ಶನ್ರನ್ನ ಯಾವಾಗ ಮದುವೆ ಆದ್ರೂ ದರ್ಶನ್ ಆಗಿನ್ನೂ ಸ್ಟಾರ್ ಪಟ್ಟ ಪಡೆದಿರಲಿಲ್ಲ. ದರ್ಶನ್ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ರು. ಆಗಲೇ ವಿಜಯಲಕ್ಷ್ಮಿ ಅವರು ದರ್ಶನ್ರನ್ನ ಒಪ್ಪಿಕೊಂಡರು. ಮದುವೆ ಆದ ನಂತರ ಕೂಡ ತಮ್ಮ ಕುಟುಂಬಕ್ಕಾಗಿ ಹಲವಾರು ಕಡೆ ಕೆಲಸ ಮಾಡಿ ದರ್ಶನ್ಗೆ ಜೀವನದುದ್ದಕ್ಕೂ ಸಾಥ್ ಕೊಟ್ರು. ದರ್ಶನ್ ತಮ್ಮನ್ನ ಹೊಡೆದರು, ಮತ್ತೆ ಅವರಿಗಾಗಿ ನಿಂತರು. ಇನ್ನು ಪವಿತ್ರ ಗೌಡ ದರ್ಶನ್ ಸ್ಟಾರ್ ನಟನಾಗಿ ಗುರುತಿಸಿಕೊಂಡ ನಂತರದಲ್ಲಿ ದರ್ಶನ್ ಹಿಂದೆ ಬಿದ್ರು. ಅವರನ್ನ ಒಲಿಸಿಕೊಂಡ್ರು. ಹಾಗೆ ಅವರನ್ನ ಬಳಸಿಕೊಂಡು ಕೋಟಿ ರೂಪಾಯಿಗಳಷ್ಟು ಆಸ್ತಿಯನ್ನ ಮಾಡಿದ್ರು. ಈಗಾಗಲೇ ಮದುವೆ ಆಗಿ ಒಂದು ಮಗುವಿದ್ರು ಪತಿಯನ್ನ ತೊರೆದು ಸಿನಿಮಾದಲ್ಲಿ ನಟಿಸುತ್ತಾ ಪತಿಯಿಂದ ಡೈವರ್ಸ್ ಪಡೆದು ಸಿನಿಮಾಗಳಲ್ಲಿ ನಟಿಸಿ ಕೊನೆಗೆ ಸಿನಿಮಾಗಳು ಸಹ ಕೈ ಹಿಡಿಯದಿದ್ದಾಗ ದರ್ಶನ್ ಪರಿಚಯವಾಗಿ ದರ್ಶನ್ರನ್ನ ಬಳಸಿಕೊಂಡು ಪವಿತ್ರ ಗೌಡ ಕೋಟ್ಯಾಂತರ ರೂಪಾಯಿಗಳಷ್ಟು ಹಣವನ್ನ ಮಾಡಿದ್ದಾರೆ. ಆದ್ರೆ ವಿಜಯಲಕ್ಷ್ಮಿ ದರ್ಶನ್ ಬಳಿ ಏನೂ ಇಲ್ಲದಿದ್ದಾಗ ತಾವೇ ದುಡಿದು ತಂದ ಹಣವನ್ನ ದರ್ಶನ್ ಕೈಗೆ ನೀಡಿದ್ದಾರೆ. ದರ್ಶನ್ರಿಂದ ಹಲವಾರು ಬಾರಿ ಹಲ್ಲೆಗೆ ಒಳಗಾದ್ರೂ ಅವರ ಜೊತೆಗೇನೆ ಸಂಸಾರ ಮಾಡ್ತಿದ್ದಾರೆ. ಇನ್ನು ಪವಿತ್ರ ಗೌಡ ತಮಗೆ ಯಾರೋ ಮೆಸೇಜ್ ಮಾಡಿದ್ರು ಎಂದು ದರ್ಶನ್ರನ್ನ ಪ್ರಚೋದಿಸಿ ಒಂದು ಜೀವವನ್ನೇ ಹಾನಿ ಮಾಡಿದ್ದಾರೆ. ಈಗ ದರ್ಶನ್ ಕೂಡ ನರಳುವಂತಾಗಿದೆ. ಇಂತಹ ಸಮಯದಲ್ಲಿಯೂ ಸಹ ವಿಜಯಲಕ್ಷ್ಮಿ ದರ್ಶನ್ಗಾಗಿ ಹೋರಾಟ ಮಾಡ್ತಿದ್ದಾರೆ. ಹಾಗಿದ್ರೆ ಈ ಇಬ್ಬರಲ್ಲಿ ಯಾರು ಬೆಸ್ಟ್ ಎಂದು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.